ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೂ ನಮಸ್ಕಾರ. ಇವತ್ತು ನಾನು ಧನಿಷ್ಠ ನಕ್ಷತ್ರದಲ್ಲಿ ರಾಹುಗ್ರಹದ ಸಂಚಾರ, ಅದು ಕೂಡ ಧನಿಷ್ಠ ನಕ್ಷತ್ರದಲ್ಲಿ ರಾಹುಗ್ರಹದ ಸಂಚಾರದಿಂದ ಮಕರ ರಾಶಿಯವರಿಗೆ ಯಾವ ರೀತಿಯಾದಂಥ ಒಂದು ಲಾಭ ಫಲ ತಂದುಕೊಡಲಿದೆ ಅಥವಾ ಯಾವ ರೀತಿಯಾದಂಥ ಒಂದು ನಷ್ಟ ಫಲ ಹೇಳುವಂಥದ್ದು ನಿಮಗೆ ತಂದುಕೊಡಲಿದೆ ಅಂದ್ಕೊಂಡು ಒಂದೊಂದಾಗಿ ನಾವು ನೋಡೋಣ. ಪ್ರಥಮವಾಗಿ ಹೇಳಬೇಕು ಅಂತಂದರೆ ಆಗಸ್ಟ್ 3ನೇ ತಾರೀಕಿನಿಂದ ಡಿಸೆಂಬರ್ 11ನೇ ತಾರೀಕಿನವರೆಗೆ ಈ ಮಕರ ರಾಶಿಯವರಿಗೆ, ಮಕರ ಲಗ್ನದವರಿಗೆ ರಾಹುಗ್ರಹ ಹೇಳುವಂಥದ್ದು ಧನಸ್ಥಾನದಲ್ಲಿ ಸಂಚಾರ ಮಾಡುವಂಥದ್ದು. ಇದು ನಿಮಗೆ ಧನಸ್ಥಾನನೂ ಹೌದು, ಕುಟುಂಬ ಸ್ಥಾನನೂ ಹೌದು, ಮತ್ತು ವಾಕ್ಸ್ಥಾನ ಕೂಡ ಆಗಿರುತ್ತದೆ. ಇದರಿಂದ ನಿಮಗೆ ಅತಿಯಾದಂಥ ಒಂದು ಲಾಭ, ಅತಿಯಾದಂಥ ಒಂದು ಬೆಳವಣಿಗೆ, ಅತಿಯಾದಂಥ ಒಂದು ಯಶಸ್ಸು ಕಾಣಲಿಕ್ಕೆ ಅತಿ ಉತ್ತಮವಾಗಿರುವಂಥದ್ದು. ಅದಕ್ಕಿಂತ ಮೊದಲು ನಿಮಗೆಲ್ಲ ಒಂದು ಮಾತು ಹೇಳಬೇಕು. ರಾಹು, ಕುಜ, ಕೇತು, ಶನಿ ಅಂತಂದರೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಏನಾಗಿದೆ ಕೇಳಿದ್ರೆ ಅದೊಂದು ಪಾಪಗ್ರಹ, ಅದರಿಂದ ಕೆಡಕೆ ಜಾಸ್ತಿ ಆಗ್ತದೆ, ಅದರಿಂದ ಏನು ಲಾಭ ಇಲ್ಲ ಹೇಳುವಂಥದ್ದು ಕೂಡ ಕೆಲವರ ಒಂದು ಅಭಿಪ್ರಾಯ ಆಗಿರ್ತದೆ. ಆದರೆ ಇಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ, ವ್ಯಕ್ತಿಗತವಾಗಿ ನಾವು ನಿತ್ಯದ ಒಂದು ಜೀವನದಲ್ಲಿ ಅಥವಾ ನಿತ್ಯ ಬದುಕಿನಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ನಾವು ಪಾಯಿಂಟ್ ಮಾಡಿರ್ತೀವಿ, ಆ ವ್ಯಕ್ತಿ ಸರಿ ಇಲ್ಲ, ಅವನಿಂದ ಏನೂ ಲಾಭ ಇಲ್ಲ, ಅವನಿಂದ ನಾವು ಏನಾದರೂ ಅಪೇಕ್ಷೆ ಮಾಡಿದರೂ ಕೂಡ ಅದು ಬರುವಂಥದ್ದಲ್ಲ ಅಂದ್ಕೊಂಡು ನಾವು ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ನಾವು ಗುರುತ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ. ನಿಮಗೂ ಕೂಡ ಇರ್ಬೋದು ಅಂಥ ವ್ಯಕ್ತಿಗಳು, ನಿಮ್ಮ ಜೀವನದಲ್ಲೂ ಕೂಡ ಇರ್ಬೋದು. ಆದರೆ ನಮಗೆ ಜೀವ ಹೋಗ್ತದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಅದೇ ವ್ಯಕ್ತಿ ಬಂದು ನಿಮ್ಮ ಬೆಂಬಲಕ್ಕೆ ನಿಂತಹ ಹಲವಾರು ಉದಾಹರಣೆಗಳು ಕೂಡ ಇದೆ. ಅಥವಾ ನಿಮ್ಗೇನೋ ಒಂದು ಹಣದ ಎಮರ್ಜೆನ್ಸಿ ಬಂದಿರ್ತದೆ, ಅಥವಾ ತುಂಬ ಅರ್ಜೆಂಟಾಗಿರ್ತದೆ, ಅವಶ್ಯಕತೆ ಜಾಸ್ತಿ ಇದ್ದಾಗ, ಯಾರೂ ಕೊಡದೇ ಇದ್ದಾಗ ಈ ಕೆಟ್ಟ ವ್ಯಕ್ತಿನೇ ಬಂದು ನಿಮಗೆ ಹಣ ಕೊಡುವಂಥದ್ದು, ನಿಮ್ಮ ಬೆಂಬಲಕ್ಕೆ ನಿಲ್ಲುವಂಥದ್ದು, ನಿಮ್ಮ ಕಷ್ಟ ಕಾಲಕ್ಕೆ ಆಗುವಂಥದ್ದು ಕೂಡ ಆಗ್ತದೆ. ಇದು ಹಲವಾರು ವ್ಯಕ್ತಿಗಳ ಜೀವನದಲ್ಲಿ ದಿನನಿತ್ಯ ನಡೀತಾ ಇರುವಂಥದ್ದು. ಸ್ವಲ್ಪ ನಿಮ್ಮ ಜೀವನದಲ್ಲೂ ಕೂಡ ಯಾರೆಲ್ಲ ಅಂಥ ವ್ಯಕ್ತಿಗಳಿದ್ದಾರೆ ಅಂತ ನೆನ್ಪು ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಈ ರಾಹುಗ್ರಹನೂ ಅಷ್ಟೇ, ಶನಿಗ್ರಹನೂ ಅಷ್ಟೇ, ಕುಜನೂ ಅಷ್ಟೇ, ಕೇತುನೂ ಅಷ್ಟೇ. ಅವರವರ ಸಮಯ ಸಂದರ್ಭ ಬಂದಾಗ ನಮ್ಮ ಕೆಲವೊಂದಿಷ್ಟು ರಾಶಿಗಳಿಗೆ ಗೋಚಾರ ಫಲದಲ್ಲಿ ಅತ್ಯುತ್ತಮವಾದಂಥ ಫಲನೇ ಕೊಡ್ತದೆ. ಆ ವಿಚಾರ ತೆಗೆದುಕೊಂಡು ಬಂದಾಗ ಈಗ ಧನಿಷ್ಠ ನಕ್ಷತ್ರದಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿ ಒಂದು ಪ್ರತಿಫಲ ಕೊಡಬಹುದು. ಇದು ಧನಿಷ್ಠ ನಕ್ಷತ್ರ ಅಂತಂದರೆ ಮಕರ ರಾಶಿ, ಮಕರ ಲಗ್ನದವರಿಗೆ ರಾಹು ಧನಸ್ಥಾನದಲ್ಲಿ ಸಂಚಾರ ಮಾಡುವಂಥದ್ದು. ಅದು ಕೂಡ ಆಗಸ್ಟ್ 3ನೇ ತಾರೀಕಿನಿಂದ ಡಿಸೆಂಬರ್ 11ನೇ ತಾರೀಕಿನವರೆಗೆ. ರಾಹು ಧನಸ್ಥಾನದಲ್ಲಿ ಅಂತಂದರೆ ಒಂದು ಧನಸ್ಥಾನ ಆಗಿರ್ತದೆ, ಇನ್ನೊಂದು ಕುಟುಂಬ ಸ್ಥಾನ, ಮೂರನೇದು ವಾಕ್ಸ್ಥಾನ ಕೂಡ ಆಗಿರ್ತದೆ ನಿಮಗೆ. ಇದರಿಂದ ಮಕರ ರಾಶಿಯವರಿಗೆ ಏನು ಬದಲಾವಣೆ ಆಗುವಂಥದ್ದಿದೆ, ಅಥವಾ ಏನು ಲಾಭಾಂಶ ಇದೆ, ಅಥವಾ ಏನು ನಷ್ಟ ಇದೆ ಅಂದ್ಕೊಂಡು ನೋಡೋದಿದ್ರೆ, ಇಲ್ಲಿ ಪ್ರಥಮವಾಗಿ ನಾನು ಹೇಳಬೇಕು ಅಂತಂದರೆ ನಷ್ಟ ತುಂಬಾ ಕಮ್ಮಿ ಇದೆ. ನಷ್ಟ ಯಾವುದೇ ರೀತಿಯಾದಂಥ ದೊಡ್ಡ ಮಟ್ಟದ ನಷ್ಟ ಹೇಳುವಂಥದ್ದಿಲ್ಲ. ಆದರೆ ಒಂದು ಯಶಸ್ಸು, ಬೆಳವಣಿಗೆ, ಒಂದು ಗೌರವ, ಒಂದು ಕೀರ್ತಿ, ಸನ್ಮಾನ, ಒಂದು ಹಣಕಾಸು ವಿಚಾರಕ್ಕೆ ಬಂದರೆ 99% ನಿಮಗೆ ಲಾಭನೇ ಇರುವಂಥದ್ದಾಗ್ತದೆ. ಪ್ರಥಮವಾಗಿ ವಿಚಾರಕ್ಕೆ ಬರ್ತೀನಿ ನಾನು. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭ. ಕೆಲವೊಂದಿಷ್ಟು ನೀವು ಸಾಲ ಕೊಟ್ಕೊಂಡು ಕೂತ್ಕೊಂಡಿದ್ರಿ, ಅದನ್ನು ಮರ್ತೇ ಬಿಟ್ಟಿರ್ತೀರಿ, ಅದು ಬರುವಂಥದ್ದಲ್ಲ, ಕೇಳಿ ಪ್ರಯೋಜನ ಇಲ್ಲ ಹೇಳುವಂಥದ್ದು ಕೂಡ ನಿಮ್ಮ ಮನಸ್ಸಲ್ಲಿ ಬಂದಿರ್ತದೆ. ಆದರೆ ಆಕಸ್ಮಿಕವಾಗಿ ಆ ವ್ಯಕ್ತಿಗೆ ಇವನಿಂದ ನಾನು ದುಡ್ಡು ತೊಗೊಂಡಿದ್ದೀನಿ, ಅವನಿಗೆ ಕೊಡಬೇಕು ಹೇಳುವಂಥದ್ದು ಒಂದು ಮನಸ್ಸಿಗೆ ಬಂದುಬಿಟ್ಟು ನಿಮ್ಮ ಅಮೌಂಟು ನಿಮಗೆ ವಾಪಸ್ ಮಾಡುವಂಥದ್ದು ಕೂಡ ಆಗಬಹುದು. ಇಲ್ಲ ಅಂತಂದರೆ ತುಂಬ ಹಳೆಯ ಹೂಡಿಕೆಯಿಂದ ಅದರಿಂದ ಬರಬೇಕಾದಂಥ ಕೆಲವೊಂದಿಷ್ಟು ಬೋನಸ್ಗಳಾಗಿರ್ಬೋದು, ಇಂಟ್ರೆಸ್ಟ್ಗಳಾಗಿರ್ಬೋದು, ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ನಿಮ್ಗೆ ಇನ್ಸೆಂಟಿವ್ ರೂಪದಲ್ಲೂ ಕೂಡ ಬರುವಂಥದ್ದಾಗ್ತದೆ. ಇನ್ನು ವಿಶೇಷವಾಗಿ ಯಾರೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಅಮೌಂಟನ್ನು ಹೂಡಿಕೆ ಮಾಡಿದವರು, ಅಥವಾ ಬೇರೆ ಬೇರೆ ಕಂಪ್ನಿಗಳ ಮೇಲೆ ನೀವು ಇನ್ವೆಸ್ಟ್ ಮಾಡಿಕೊಂಡು ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರು, ನಿಮಗೂ ಕೂಡ ಅನಿರೀಕ್ಷಿತವಾಗಿ ಅಮೌಂಟ್ಗಳು ಬರುವಂಥದ್ದಾಗ್ತದೆ. ಅಥವಾ ನೀವು ಯಾವುದೋ ಒಂದು ಡೀಲಿಗೆ ಕೈ ಹಾಕಿದ್ರಿ, ಅದರಿಂದ ಒಂದು 50% ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅದರಿಂದ ನಿಮಗೆ ಒಂದು 75% ಅಷ್ಟು ಅಮೌಂಟು ನಿಮಗೆ ಬರುವಂಥದ್ದು. ಹಾಗಾಗಿ ಇಲ್ಲಿ ನಿಮಗೆ ನಿರೀಕ್ಷಣೆ ಇಲ್ಲದೇ ಇರುವಂತಹ ಕಡೆಯಿಂದ ಅನಿರೀಕ್ಷಿತವಾಗಿ ಕೆಲವೊಂದಿಷ್ಟು ಧನಾಗಮನವನ್ನು ಆಗುವಂಥದ್ದಾಗ್ತದೆ. ಇನ್ನು ಮುಂದಿನ ಭಾಗ ನೋಡೋದಿದ್ರೆ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾದಂಥ ಒಂದು ವಿಷಯ ಇದು. ಮಾತಿನಲ್ಲಿ ಎಚ್ಚರಿಕೆ. ಅದು ನಿಮ್ಮ ಕುಟುಂಬದವರ ಜೊತೆ ಆಗಿರ್ಬೋದು, ಬಂಧುಗಳ ಜೊತೆಗಾಗಿರ್ಬೋದು, ಸ್ನೇಹಿತರ ಜೊತೆಗೂ ಕೂಡ ಆಗಿರ್ಬೋದು, ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲೂ ಕೂಡ ಆಗಿರ್ಬೋದು. ಒಂದು ಸ್ವಲ್ಪ ತಾವು ಎಚ್ಚರಿಕೆಯಿಂದ ಇರಬೇಕು. ಮಕರ ರಾಶಿಯವರು ಹೇಳುವಂಥದ್ದು ಶೀಘ್ರ ಕೋಪಿಷ್ಟರು, ಒಂದು ಸ್ವಲ್ಪ ಶಾರ್ಟ್ ಟೆಂಪರ್ ಆಗಿರ್ತಾರೆ. ಏನಾದರೂ ಆಗದೇ ಇರುವಂಥ ವಿಚಾರಗಳು ಅವ್ರಿಗೆ ಹೇಳಿಬಿಟ್ರೆ ಸಡನ್ಲಿ ಶಿಟ್ ಮಾಡ್ಕೊಂಡ್ಬಿಡೋದು. ಮೊದಲು ಅದನ್ನು ಶಿಟ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಏನೋ ಒಂದು ಉತ್ತರ ಕೊಟ್ಟುಬಿಡ್ತೀರಿ ನೀವು. ಅದು ಆಗಿದ್ದೊಂದು ಅರ್ಧ ಗಂಟೆ ಆದಮೇಲೆ ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಅವನು ಹೇಳಿದ್ದು ಸ್ವಲ್ಪ ಸರಿಯೇ ಇತ್ತು, ನಾನೇ ಸ್ವಲ್ಪ ತಾಳ್ಮೆ ಕಳ್ಕೊಂಡ್ಬಿಟ್ಟೆ ಹೇಳುವಂಥ ಒಂದು ಅನುಭವ ಕೂಡ ನಿಮಗೆ ಆಗುವಂಥದ್ದಾಗ್ತದೆ. ಹಾಗಾಗಿ
ಈ ಶಾರ್ಟ್ ಟೆಂಪರ್ ಹೇಳುವಂಥದ್ದು ಬಿಟ್ಟುಬಿಡಬೇಕಾಗ್ತದೆ. ಮಾತಿನಲ್ಲಿ ಮಾತ್ರ ಜಾಗ್ರತೆ ವಹಿಸಬೇಕು. ನಿಮ್ಮ ಈ ಮಾತಿನಿಂದ ಕುಟುಂಬದವರಿಗೆ ಸ್ವಲ್ಪ ನೋವಾಗ್ಬೋದು, ಬಂಧುಗಳಿಗೆ ನೋವಾಗ್ಬೋದು, ನಿಮ್ಮ ಸಂಗಾತಿಗೆ ನೋವಾಗ್ಬೋದು, ಸ್ನೇಹಿತರಿಗೆ ನೋವಾಗ್ಬೋದು. ಒಂದು ಮಾತು ಮನೆ ಹಾಳು ಮಾಡ್ತು ಹೇಳುವಂಥದ್ದು ಗಾದೆನೇ ಇದೆ. ಹಾಗಾಗಿ ಅಂತಹ ಮಾತುಗಳನ್ನು ಆಡೋಕ್ಕೆ ಹೋಗಬೇಡಿ. ಶೀಘ್ರ ಕೋಪ ಹೇಳುವಂಥದ್ದು ಬಿಟ್ಟುಬಿಡಿ. ಇನ್ನು ಪ್ರಮುಖವಾಗಿ ಒಂದು ವ್ಯಕ್ತಿಗೆ ಬೇಕಾಗಿರುವಂಥದ್ದು ಆರೋಗ್ಯ. ಇಲ್ಲಿ ಒಂದು ಸ್ವಲ್ಪ ನೀವು ಆಹಾರ ಕ್ರಮದಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗ್ತದೆ. ಇಲ್ಲ ಅಂತಂದರೆ ಆರೋಗ್ಯ ಕೈ ಕೊಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಒಂದು ಸ್ವಲ್ಪ ನೀವು ಕಟ್ಟುನಿಟ್ಟಿನ ಆಹಾರ ಕ್ರಮವನ್ನು ಅಳವಡಿಸ್ಕೊಂಡು ಹೋಗಿ, ಆರೋಗ್ಯ ಕೂಡ ತುಂಬ ಚೆನ್ನಾಗಿರ್ತದೆ. ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜ. ಕುಜ ನಿಮಗೆ 4 ಮತ್ತು 11ನೇ ಮನೆಯ ಅಧಿಪತಿ ಕೂಡ ಆಗಿರ್ತಾನೆ. ಹಾಗಾಗಿ ಇಲ್ಲಿ ತುಂಬ ವಿಚಾರಗಳಲ್ಲಿ ದೊಡ್ಡ ದೊಡ್ಡ ಬೆಳವಣಿಗೆಗಳ ಸಾಧ್ಯತೆ ಇರ್ತದೆ. ಮತ್ತು ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕೆಲಸ ಆಗೇ ಆಗ್ತದೆ. 101% ಈ ಕೆಲಸ ಆಗೇ ಆಗ್ತದೆ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ನಿಮ್ಮ ಯೋಚನೆ, ಚಿಂತನೆ ಈ 3 ಕೂಡ ಪರ್ಫೆಕ್ಟ್ ಆಗಿರಬೇಕಾಗ್ತದೆ. ಆತುರತೆ ಬರ್ತದೆ, ಆತುರ ಮಾಡೋಕ್ಕೆ ಹೋಗಬೇಡಿ. ಅರ್ಜೆನ್ಸಿ ಬರುತ್ತೆ, ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಪೇಷನ್ಸಲ್ಲಿ ತಾಳ್ಮೆ ತಗೊಂಡು ಮಾಡಿದರೆ ಖಂಡಿತವಾಗಲೂ ಕೂಡ ಇಲ್ಲಿ ನಿಮಗೆ ಕುಜನಿಂದ ಅಧಿಕವಾದಂಥ ಒಂದು ಲಾಭನ ತಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅದು ಕೂಡ ಒಂದು ಕಡೆಗೆ ರಾಹು ಸಂಚಾರ ಇರ್ತದೆ ಧನಿಷ್ಠ ನಕ್ಷತ್ರದಲ್ಲಿ, ಇನ್ನೊಂದು ಕಡೆಗೆ 4 ಮತ್ತು 11ನೇ ಮನೆಯ ಅಧಿಪತಿ ಆಗಿರುವಂತಹ ಕುಜಗ್ರಹ ಧನಿಷ್ಠ ನಕ್ಷತ್ರ ಅಧಿಪತಿ ಕೂಡ ಆಗಿರ್ತಾನೆ. ಅವರಿಬ್ಬರು ಸೇರಿದಾಗ ಅತ್ಯುತ್ತಮವಾದಂಥ ಒಂದು ಬೆಳವಣಿಗೆ ಹೇಳುವಂಥದ್ದು ಕೂಡ ನಿಮ್ಮ ಜೀವನದಲ್ಲಿ ಆಗುವಂಥದ್ದಾಗ್ತದೆ. ಆದರೆ ಇಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತದೆ, ಯಶಸ್ಸು ಕಾಣ್ತದೆ, ಕೀರ್ತಿ, ಗೌರವ, ಧನಾಗಮನ ಎಲ್ಲನೂ ಅಂದ್ಕೊಂಡು ನಾನು ಹೇಳಿದೆ. ಎಲ್ಲೋ ಒಂದು ಕಡೆಗೆ ಈ ಕುಜಗ್ರಹದ ಒಂದು ಸಂಚಾರ ಆಗಿರಲಿ, ದೃಷ್ಟಿಯಾಗಲಿ ನಿಮ್ಮ ಮೇಲೆ ಬಿದ್ದಾಗ ನೀವು ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಅಯ್ಯೋ ನನ್ನ ಹತ್ರ ಆಗೋದಿಲ್ಲ, ನಮಗೆಲ್ಲ ಅದೆಲ್ಲ ಬರ್ತದ, ಅಥವಾ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ನಾನು ಎಲ್ಲಿಂದ ಮಾಡಲಿ, ನನ್ನ ಹತ್ರ ದುಡ್ಡೇ ಇಲ್ಲ, ಅಥವಾ ದುಡ್ಡಿದ್ರೂ ಕೂಡ ನಿಮಗೆ ಅದನ್ನು ಹೊರಗಡೆ ಹಾಕಲಿಕ್ಕೆ ಮನಸ್ಸು ಬರೋದಿಲ್ಲ. ಇಂಥ ಕೆಲವೊಂದಿಷ್ಟು ನೆಗೆಟಿವ್ ಒಪಿನಿಯನ್ಗಳು ನಿಮ್ಮೊಳಗಡೆನೇ ಹುಟ್ಕೊಳ್ತಾ ಇರ್ತದೆ. ಆದರೆ ಇಲ್ಲಿ ಕುಜ ಇದ್ದಾಗ ಏನು ಮಾಡಬೇಕು ಕೇಳಿದ್ರೆ, ಅಂತಹ ಮಾತುಗಳಾಗಲಿ, ಅಂತಹ ಯೋಚನೆಗಳಾಗಲಿ, ಅಂತಹ ಚಿಂತನೆಗಳಾಗಲಿ ಮಾಡಲಿಕ್ಕೆ ಹೋಗಬೇಡಿ. ನೀವು ನೆಗೆಟಿವ್ ಯೋಚನೆ ಮಾಡಿದರೆ ನೆಗೆಟಿವ್ ಫಲನೇ ಬರ್ತದೆ. ಪಾಸಿಟಿವ್ ನೀವು ಯೋಚನೆ ಮಾಡಿದರೆ ಪಾಸಿಟಿವ್ ಆಗಿ ನಿಮಗೆ ಫಲಿತಾಂಶ ಬರುವಂಥದ್ದಾಗ್ತದೆ. ಇದನ್ನು ಮಾತ್ರ ನೆನಪಲ್ಲಿಟ್ಕೊಳ್ಳಿ. ನಾನು ಇಷ್ಟು ಹೇಳಿದ ಮೇಲೂ ಕೂಡ ನಿಮ್ಮ ಮನಸ್ಸಿಗೆ ಅನಿಸ್ಬೋದು, ಇವರು ಹೇಳ್ತಾರೆ ಯಾವುದು ಲಾಭ ಇಲ್ಲ, ಯಾವುದು ಲಕ್ಷಣವೂ ಇಲ್ಲ, ಜೀವನ ಇದ್ದಕ್ಕಿದ್ದಂಗೆ ಇದೆ, ನನ್ನ ಹತ್ರ ಸಾಧನೆ ಮಾಡಲಿಕ್ಕೆ ಆಗ್ತದ, ಅಥವಾ ನಾನು ಸಾಧನೆ ಮಾಡುವಂಥ ಕನಸು ನಾನು ಕಂಡಿದ್ದೀನ, ಅಥವಾ ನಾನು ಕಂಡಂಥ ಕನಸೆಲ್ಲ ಬಂದುಬಿಟ್ಟು ಅದು ನಮ್ಮಂಥವ್ರಿಗೆಲ್ಲ ಆಗೋಗುವಂಥದ್ದು ಹೇಳುವಂಥ ಮನಸ್ಥಿತಿಗೆ ನಿಮ್ಮಲ್ಲಿ ಬರಬಹುದು. ಅಥವಾ ಇಂತಹ ಒಂದು ಕಷ್ಟ ನಷ್ಟ ಅನುಭವಿಸ್ತಾ ಇದ್ದವರು ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿ, ನುರಿತ ಜ್ಯೋತಿಷಿಗಳಿಗೆ ತೋರಿಸಿ. ಈಗ ನಾನು ಹೇಳ್ತಾ ಇರುವಂಥದ್ದು ನಿಮ್ಮ ರಾಶಿಯ ಗೋಚಾರ ಫಲ. ಇದರಲ್ಲಿ ಏನಾಗ್ತದೆ ಕೇಳಿದರೆ, ನಿಮಗೆ ಒಂದು ರಾಹು ಬಲಿಷ್ಠವಾಗಿದ್ದಾಗ ಇಂತಹ ನಿಮಗೆ ಬದಲಾವಣೆಗಳು ಕಾಣ್ತದೆ, ಕುಜ ಚೆನ್ನಾಗಿದ್ದಾಗ ಇಂಥ ಬದಲಾವಣೆಗಳು ಕಾಣ್ತದೆ. ಅದು ಲಾಭನೇ ಕಾಣ್ತೀರ ನೀವು. ಅದು ಕೆಲವೊಂದಿಷ್ಟು ಸಂದರ್ಭದಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ನೀವು ಹುಟ್ಟಿರುವಂಥ ಒಂದು ಸಮಯ ಏನಿದೆ, ಆ ಸಮಯದಲ್ಲಿ ಯಾವುದಾದ್ರೂ ಗ್ರಹಗಳು ವಕ್ರಿಯಾಗಿದ್ದರೆ ಅಥವಾ ಹಿಮ್ಮುಖ ಸಂಚಾರ ಇದ್ದರೆ ಕೆಲವೊಂದಿಷ್ಟು ತೊಂದರೆಗಳಾಗ್ತದೆ. ಹಾಗಾಗಿ ನಿಮ್ಮ ಜನ್ಮ ಜಾತಕ ತೋರಿಸ್ಕೊಳ್ಳುವಂಥದ್ದು ಅತಿ ಪ್ರಮುಖವಾದಂಥ ಅಂಶ ಆಗಿರ್ತದೆ. ಮಕರ ರಾಶಿಯ ಬಿಸ್ನೆಸ್ ವಿಚಾರಕ್ಕೆ ಬಂದರೆ, ಈ ರಾಹು ಗ್ರಹದಿಂದ ಏನೆಲ್ಲ ಲಾಭ ಇದೆ? ಇಲ್ಲಿ ಬಿಸ್ನೆಸ್ ಮೆನ್ಗಳಿಗೆ ಹೇಳಿ ಮಾಡಿಸಿದಂಥ ಒಂದು ಸಮಯ ಮತ್ತು ಸಂದರ್ಭ ಆಗಿರ್ತದೆ. ಧನಿಷ್ಠ ನಕ್ಷತ್ರದಲ್ಲಿ ರಾಹುವಿನ ಸಂಚಾರ, ಅದರಿಂದ ಒಳ್ಳೆಯ ಫಲ ಅಂತಂದೆ. ಆದರೆ ಈ ಮಕರ ರಾಶಿಯ ಬಿಸ್ನೆಸ್ ಮೆನ್ಗಳಿಗೆ ಯಾವ ರೀತಿಯಾದಂಥ ಒಂದು ಶುಭ ಫಲಗಳಿದೆ? ಒಂದು ಬಿಸ್ನೆಸ್ಸಿನ ವಿಚಾರ ತೊಗೊಂಡ್ರೆ ನಾವು ಬುಧನ ಅನುಗ್ರಹ ಇರಬೇಕು, ಒಂದು ಧನಾಗಮನ ಉತ್ತಮವಾಗಿ ಬರಬೇಕು, ಒಳ್ಳೊಳ್ಳೆ ಡೀಲ್ಗಳಾಗಬೇಕು ಅಂತಂದರೆ ರಾಹುವಿನ ಅನುಗ್ರಹ ಬೇಕೇ ಬೇಕಾಗ್ತದೆ. ಆದರೆ ಮಕರ ರಾಶಿಯವರಿಗೆ ಈ ರಾಹುವಿನ ಅನುಗ್ರಹ 100% ನಿಮಗೆ ಅತಿ ಉತ್ತಮವಾಗಿರುವಂಥದ್ದು. ಈ ಬಿಸ್ನೆಸ್ ಮೆನ್ಗಳಿಗೆ ಏನಾಗ್ತದೆ ಕೇಳಿದ್ರೆ, ಲಾಭ ಅನಿರೀಕ್ಷಿತವಾಗಿರ್ತದೆ, ಅನಿರೀಕ್ಷಿತವಾದಂಥ ಕೆಲವೊಂದು ಡೀಲ್ಗಳಾಗುವಂಥದ್ದು, ಕೆಲವೊಂದಿಷ್ಟು ಕೊಟೇಶನನ್ನು ನೀವು ಬೇರೆ ಕ್ಲೈಂಟ್ಗಳಿಗೆ ಕೊಟ್ಟಿರ್ತೀರಿ ಅಥವಾ ಬೇರೆ ಬೇರೆ ಕಂಪ್ನಿಗಳಿಗೆ ನೀವು ಕೊಟ್ಟಿರ್ತೀರ. ಅಂತಹ ಕಂಪ್ನಿಗಳಿಂದ ನಿಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿರುವಂಥದ್ದು ಅಥವಾ ಬರುವಂಥದ್ದು, ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ಗಳು ನಿಮ್ಗೆ ಆಗ್ತಾ ಹೋಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಕೊಟೇಶನನ್ನು ಒಂದು ಕಂಪ್ನಿ ಕೊಟ್ಟಿರ್ತೀರ, ಒಂದು ದೊಡ್ಡ ಡೀಲ್ ಆಗಿರ್ತದೆ. ಅಂದರೆ ನಿಮ್ಮ ಪ್ರಾಡಕ್ಟ್ಗೆ ಏನೆಲ್ಲ ಒಂದು ಪ್ರೈಸ್ ಇದೆ ಅದನ್ನು ನೀವು ಕೊಟೇಶನ್ ರೂಪದಲ್ಲಿ ಕೊಟ್ಟಿರ್ತೀರ, ಅವರು ಅದನ್ನು ಬದಿಗೆ ಗೊತ್ತಿರ್ತಾರೆ. ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಕೊಟೇಶನಲ್ಲಿ ಪಾಸ್ ಆಗುವಂಥದ್ದು, ನೀವು ಅದರ ಆಸೆನೇ ಬಿಟ್ಟಿರ್ತೀರಿ, ಆದರೆ ಅನಿರೀಕ್ಷಿತವಾಗಿ ಅದೇ ಡೀಲ್ ಆಗುವಂಥದ್ದು, ಇಂತಹ ಎಕ್ಸ್ಪೀರಿಯನ್ಸ್ಗಳು, ಇಂಥ ಅನುಭವಗಳು ಕೂಡ ನಿಮಗೆ ಆಗುವಂಥದ್ದಿದೆ. ಖಂಡಿತವಾಗಲೂ ಕೂಡ ಮುಂದಿನ ದಿನಗಳಲ್ಲಿ ಇಂತಹ ಅನುಭವಗಳು ನಿಮಗೂ ಆಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ.
ಇಲ್ಲಿ ವಿಶೇಷವಾಗಿ ಕೆಲಸ ಮಾಡುವಂಥದ್ದು ಏನು ಕೇಳಿದರೆ, ನಿಮ್ಮ ಆಲೋಚನೆ ಮತ್ತು ಯೋಜನೆ ದೊಡ್ಡ ಮಟ್ಟದಲ್ಲಿ ಮಾಡಿದರೆ ಮಾತ್ರ ಇಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಹೇಳುವಂಥದ್ದು ಬರ್ತದೆ, ನಿಮಗೆ ಯಶಸ್ಸು ಹೇಳುವಂಥದ್ದು ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ಖಂಡಿತವಾಗಿ ನಾನು ಹೇಳುವಂಥದ್ದು ಏನು ಕೇಳಿದರೆ, ಇಲ್ಲಿ ಎಲ್ಲೋ ಒಂದು ಕಡೆಗೆ ನಿಮ್ಮ ನೆಗೆಟಿವ್ ಒಪಿನಿಯನ್ ಇರಬಾರ್ದು. ಆಗ್ತದೋ ಇಲ್ವೋ, ಇದು ಮಾಡಿ ಮಾಡಿ ನಮ್ಗೆ ಸಾಕಾಗಿದೆ, ಇದು ಆಗುವಂಥದ್ದಲ್ಲ ಅಂದ್ಕೊಂಡ್ಬಿಟ್ಟು ಕೈ ಚೆಲ್ಕೊಂಡು ಕೂತ್ಕೊಳ್ಳುವಂಥ ಯೋಚನೆಗಳು, ಅಂಥ ನೆಗೆಟಿವ್ ಥಿಂಕಿಂಗು ನಿಮ್ಗೆ ಬರಲೇಬಾರ್ದು. ಆಗುತ್ತೆ, ನಾನು ಮಾಡ್ತೀನಿ, ನನ್ನ ಹತ್ರ ಶಕ್ತಿ ಇದೆ, ನನ್ನ ಹತ್ರ ಯುಕ್ತಿ ಇದೆ, ನನ್ನ ಹತ್ರ ಅಮೌಂಟು ಕೂಡ ಇದೆ ಅಂದ್ಕೊಂಡ್ಬಿಟ್ಟು ನಿಮ್ಮೊಳಗೆ ನೀವು ಮ್ಯಾನಿಫೆಸ್ಟ್ ಮಾಡಿಕೊಂಡು ನೀವು ಒಂದು ಹೆಜ್ಜೆ ಮುಂದಿಟ್ಟರೆ ಖಂಡಿತವಾಗಲೂ ಕೂಡ ಸಕ್ಸಸ್ಸು ಹೇಳುವಂಥದ್ದು ಈ ಸಂದರ್ಭದಲ್ಲಿ ತಾವು ನೋಡ್ತೀರಾ. ರಿಯಲ್ ಎಸ್ಟೇಟಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿರುವಂಥವ್ರು, ಒಬ್ಬರು ಬಿಲ್ಡರ್ ಆಗಿರ್ಬೋದು, ಮೀಡಿಯೇಟರ್ ಆಗಿರ್ಬೋದು, ಬ್ರೋಕರ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ಪಾತ್ರ ನಿಮ್ದಿರಬಹುದು ಮಕರ ರಾಶಿಯವ್ರದ್ದು. ಈ ಸಂದರ್ಭದಲ್ಲಿ ನಿಂತ ಕೆಲಸಗಳು ಆಗುವಂಥದ್ದಾಗ್ತದೆ. ಕೆಲವೊಂದಿಷ್ಟು ನಿಮ್ಮ ಸೈಟ್ಗಳನ್ನು ಬೇರೆ ಪಾರ್ಟಿಗಳು ನೋಡ್ಕೊಂಡು ಹೋಗಿರುವಂಥದ್ದು, ಅಥವಾ ಅದರಿಂದ ಯಾವುದೇ ರೆಸ್ಪಾನ್ಸ್ ಬರ್ದೇ ಅದು ಅಲ್ಲಿಗೆ ಸ್ಟಾಪ್ ಆಗಿರುವಂಥದ್ದು, ಸ್ಟಕ್ ಆಗಿರುವಂಥದ್ದು, ಅಂತಹದ್ದೆಲ್ಲ ರೀಓಪನ್ ಆಗುವಂಥದ್ದು. ಆಯಿತು, ನಾವು ಆ ಸೈಟ್ ತೊಗೊಳ್ತೀವಿ, ಪ್ರಾಸೆಸ್ ಮಾಡೋಣ ಹೇಳುವಂಥದ್ದು, ರಿಪ್ಲೈಗಳು ನಿಮಗೆ ಬರುವಂಥದ್ದು ಆಗ್ತದೆ. ಮತ್ತು ಕೆಲವೊಂದಿಷ್ಟು ಸೈಟ್ಗಳು ನೀವೇ ತಗೊಂಡು ನೀವೇ ಸೇಲ್ ಮಾಡುವಂಥವ್ರು ಆಗ್ತೀರಾ. ಮತ್ತು ವಿಶೇಷವಾದಂಥ ಒಂದು ಧನಾಗಮನ ಕೂಡ ಈ ಸಂದರ್ಭದಲ್ಲಿ ನೀವು ನೋಡ್ಬೋದು. ಇಲ್ಲಿ ವಿಶೇಷವಾಗಿ ಮಕರ ರಾಶಿಯವರು ದೊಡ್ಡ ಮಟ್ಟದ ಕೆಲಸಕ್ಕೆ ಕೈ ಹಾಕಬೇಕು ಈ ಸಂದರ್ಭದಲ್ಲಿ. ಅಂದರೆ ಕೈ ಸುಟ್ಕೊಳ್ಳಿ ಅಂದ್ಕೊಂಡು ನಾನು ಹೇಳ್ತಾ ಇಲ್ಲ, ದೊಡ್ಡ ದೊಡ್ಡ ಯೋಚನೆಗಳಿರಲಿ, ದೊಡ್ಡ ದೊಡ್ಡ ಮಟ್ಟದ ಕೆಲಸ ಮಾಡುವಂತಹ ಯೋಗ್ಯತೆ ನಿಮ್ಮಲ್ಲಿದ್ದರೆ ಅಥವಾ ಅರ್ಹತೆ ನಿಮ್ಮಲ್ಲಿದ್ದರೆ ಖಂಡಿತವಾಗಲೂ ಕೂಡ ದೊಡ್ಡ ಮಟ್ಟದ ಕೆಲಸಕ್ಕೆ ಕೈ ಹಾಕಿ ಸಕ್ಸಸ್ ಹೇಳುವಂಥದ್ದು ಕೂಡ ನೀವು ಕಾಣಬಹುದು. ಇನ್ನು ವಿಶೇಷವಾಗಿ ಮಕರ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಪ್ರಭಾವಿ ವ್ಯಕ್ತಿಗಳ ಪರಿಚಯ ಆಗುವಂಥದ್ದಾಗ್ತದೆ. ಅದು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಅಥವಾ ಸಮಾಜದಲ್ಲಿ 4 ಜನರಿಗೆ ಬೇಕಾಗಿರುವಂಥ ವ್ಯಕ್ತಿಗಳಾಗಿರ್ಬೋದು, ಹೈ ಇನ್ಫ್ಲುಯೆನ್ಸರ್ಸ್ಗಳಿರ್ಬೋದು. ಇಂಥ ವ್ಯಕ್ತಿಗಳ ನಿಮಗೆ ಒಂದು ಪರಿಚಯ ಆಗ್ತದೆ. ಇದರಿಂದ ನಿಮ್ಮ ಬಿಸ್ನೆಸ್ ಆಗಿರ್ಬೋದು ಅಥವಾ ನಿಮ್ಮದೊಂದು ವ್ಯಾಪಾರ ಇರ್ಬೋದು, ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತ ವ್ಯವಹಾರಗಳಿರ್ಬೋದು, ಅದು ವಿದೇಶದ ಜೊತೆಗೆ, ಅಂಥದ್ದಕ್ಕೆಲ್ಲ ಇವರಿಂದ ತುಂಬ ಒಂದು ಸಹಾಯ ಆಗುವಂಥದ್ದಾಗ್ತದೆ. ಇನ್ನು ಮಕರ ರಾಶಿಯವರ ಸಹೋದರರ ವಿಚಾರಕ್ಕೆ ಬಂದರೆ ಅಥವಾ ಸಹೋದರಿಯರ ವಿಚಾರಕ್ಕೆ ಬಂದರೆ, ಯಾರಿಗೆಲ್ಲ ಬಂದ್ಬಿಟ್ಟು ಮಕರ ರಾಶಿಯವರಿಗೆ ಈ ಸಾಡೆ ಸಾತಿಯಲ್ಲಿ ಕೆಲವೊಂದಿಷ್ಟು ವಿರಳವಾದಂಥ ಅನುಭವಗಳು ಕೂಡ ಆಗಿದೆ. ಸಾಡೆ ಸಾತಿ ಬಂದಾಗಿಂದಲೂ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಲ್ಲಿ ಪ್ರಮುಖವಾಗಿ ಕುಟುಂಬಕ್ಕೆ ಬರ್ತೇನೆ. ಕುಟುಂಬದಲ್ಲಿ ನಿಮಗೊಂದು ಬೆಲೆ ಹೇಳುವಂಥದ್ದು ಇರಲಿಲ್ಲ. ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಯಾವುದೇ ರೀತಿ ವಿಚಾರಕ್ಕಾದರೂ ಕೂಡ ಅಷ್ಟೇ. ಇವನು ಕೆಲಸಕ್ಕೆ ಬಾರ್ದಿದ್ದವನು ಅಂದ್ಕೊಂಡು ಹೇಳುವಂಥದ್ದು ಕೂಡ ತುಂಬ ಜನರಿಗೆ ಆಗಿದೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋವನು, ಇವನಿಗೆ ನಾನು ಓದಿಸ್ಬಿಟ್ಟೆ ವೇಸ್ಟ್ ಆಗೋಯ್ತು, ಅಥವಾ ಎಲ್ಲೇ ಒಂದು ಕೆಲಸ ಮಾಡುವಂಥ ಇವನಿಗೆ ಅರ್ಹತೆ ಇಲ್ಲ, ಒಂದು ಎಬಿಲಿಟಿ ಇಲ್ಲ, ಒಂದು ಕೆಪಾಬಿಲಿಟಿ ಪರ್ಸನ್ ಅಲ್ಲ ಹೇಳುವಂಥದ್ದು ಕೂಡ ತುಂಬ ಜನರ ಮನಸ್ಸಿಗೆ ಬಂದಿದೆ ನಿಮ್ಮ ಕುಟುಂಬದವರಲ್ಲಿ. ಆದರೆ ಈಗ ನಿಮ್ಮ ಸಹೋದರ ಮತ್ತು ಸಹೋದರಿಯರಿಂದ ಒಂದು ಒಳ್ಳೆಯ ಬೆಂಬಲ ಸಿಗುವಂಥದ್ದಾಗ್ತದೆ. ನೀವು ಮಾಡುವಂಥ ಕೆಲಸಕ್ಕೆ ಅವರು ಕೂಡ ಕೈ ಜೋಡಿಸುವಂಥವ್ರು ಆಗ್ತಾರೆ. ಹಾಗಾಗಿ ಇಂಥ ಬೆಂಬಲ ಸಿಕ್ಕಿದಾಗ ನೀವು ಅವರ ಸಹಾಯನ ತಗೊಳ್ಳಿ, ಅವರ ಬೆಂಬಲನ ನೀವು ಪಡ್ಕೊಳ್ಳಿ. ಯಾಕಂತಂದರೆ ಅವರು ನಿಮ್ಮ ಜೊತೆಗೆ ಬೆಂಬಲವಾಗಿ ನಿಂತಾಗ ನಿಮ್ಮಲ್ಲಿರುವಂಥ ಅರ್ಹತೆ ಏನು, ಎಬಿಲಿಟಿ ಏನು, ಕೆಪ್ಯಾಬಿಲಿಟಿ ಏನು ಅಂದ್ಕೊಂಡು ಈ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗುವಂಥದ್ದಾಗ್ತದೆ. ಹಾಗಾಗಿ ನಿಮ್ಗೆ ಸಾಡೆ ಸಾತಿ ಇದ್ದಾಗ ಅವರೆಲ್ಲ ಏನು ಯೋಚನೆ ಮಾಡಿದ್ರಲ್ಲ ಅದೆಲ್ಲ ಸುಳ್ಳು ಹೇಳುವಂಥದ್ದು ಅವ್ರ ಮನಸ್ಸಿಗೆ ಗೊತ್ತಾಗುವಂಥದ್ದಾಗ್ತದೆ. ಇದನ್ನು ಮರೆಯೋಕ್ಕೆ ಹೋಗಬೇಡಿ. ಇನ್ನು ವಿಶೇಷವಾಗಿ ನಿಮ್ಮ ಆಲೋಚನೆಗಳು ದೊಡ್ಡದಾಗಿರುವಂಥದ್ದು. ಇಲ್ಲಿ ನಿಮ್ಮ ಕನಸು ದೊಡ್ಡದಾಗ್ತದೆ, ಈ ಸಂದರ್ಭದಲ್ಲಿ ಯೋಚನೆಗಳು ದೊಡ್ಡದಾಗ್ತದೆ. ಆದರೆ ಇಲ್ಲಿ ವಿಪರ್ಯಾಸ ಏನು ಅಂತಂದರೆ, ನೀವು ದೊಡ್ಡ ದೊಡ್ಡ ಕನಸು ಕಂಡಲ್ಲಿ ಅಥವಾ ದೊಡ್ಡ ದೊಡ್ಡ ಆಲೋಚನೆಗಳು ಮಾಡಿದ್ದಲ್ಲಿ ಅದಕ್ಕೆ ತಕ್ಕನಾದಂಥ ಫಲನೂ ಕೂಡ ಈ ರಾಹುಗ್ರಹ ಕೊಡುವಂಥವನಾಗ್ತಾನೆ. ಅಂಥ ಫಲಗಳು ರಾಹುವಿನಿಂದ ಯಥೇಚ್ಛವಾಗಿ ಬರುವಂಥದ್ದು ಕೂಡ ನಿಮಗೆ ಆಗ್ತದೆ. ರಾಹುಗ್ರಹ ಮತ್ತು ಕುಜಗ್ರಹ ಸೇರಿದಾಗ ಈ ಕೆಲವೊಂದು ಟೈಮಲ್ಲಿ ಒಂದು ಸ್ವಲ್ಪ ಅಂಗಾರಕ ದೋಷ ಹೇಳುವಂಥದ್ದು ಕೂಡ ಬರ್ತದೆ. ಈಗ ಹೇಳಿದ್ನಲ್ಲ, ಯಂತ್ರೋಪಕರಣಗಳು ರಿಪೇರಿ ಬರ್ಬೋದು ಅಂತ, ಅಂತಹ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಖರ್ಚುಗಳು ಜಾಸ್ತಿ ಆಗ್ತದೆ. ಇನ್ನೊಂದು, ಈ ಅಂಗಾರಕ ಯೋಗ ಬಂದಾಗ ಶೀಘ್ರ ಕೋಪಿಷ್ಠರಾಗಬಹುದು, ಆತುರದ ನಿರ್ಧಾರಗಳು ನಿಮ್ಮಲ್ಲಿ ಬರಬಹುದು, ಮನಃಶಾಂತಿ ಕದಡಬಹುದು, ಕೆಲಸದಲ್ಲಿ ಒಂದು ಸ್ವಲ್ಪ ನಿರಾಸಕ್ತಿ, ಅದೇ ಸೋಮಾರಿತನ ಜಾಸ್ತಿ ಆಗುವಂಥದ್ದು, ಇಂಥದ್ದೆಲ್ಲ ಆಗ್ತದೆ. ನಿಮ್ಗೆ ಇವಾಗಲೇ ಗೊತ್ತಾಯ್ತಲ್ಲ ಈ ರೀತಿ ಪ್ರಾಬ್ಲಮ್ ಕೂಡ ಬರಬಹುದು ಅಂತ. ಹಾಗಾಗಿ ಒಂದು ಸ್ವಲ್ಪ ಇದನ್ನು ತಿಳ್ಕೊಂಡು ನೋಡಿಕೊಂಡು ನೀವು ಕೆಲಸಕ್ಕೆ ಕೈ ಹಾಕುವಂಥದ್ದು ಅತಿ ಸೂಕ್ತ. ಇನ್ನು ರೈತರಿಗೆ ದೊಡ್ಡ ಮಟ್ಟದ ಒಂದು ಲಾಭ ಬರುವಂಥದ್ದು ಆಗ್ತದೆ. ನೀವು ಬೆಳೆದಂಥ ಬೆಳೆ ಆಗಿರ್ಬೋದು, ಅದಕ್ಕೊಂದು ರೇಟ್ ಆಗಿರ್ಬೋದು, ಎಲ್ಲನೂ ಕೂಡ ಅತಿ ಉತ್ತಮವಾಗಿ ಸಿಗ್ತದೆ. ಆದರೆ ರೈತರು ಕೂಡ ಇಲ್ಲಿ ಯಂತ್ರೋಪಕರಣಗಳು ಜಾಸ್ತಿಯಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಈಗಿನ ಕಾಲಮಾನದಲ್ಲಿ. ಹಾಗಾಗಿ ಒಂದು ಸ್ವಲ್ಪ ರಿಪೇರಿ ಬರ್ಬೋದು, ತಾವು ನೋಡ್ಕೋಬೇಕಾಗ್ತದೆ. ಮಕರ ರಾಶಿಯ
ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ಒಂದು ಉತ್ತಮವಾದಂಥ ಯಶಸ್ಸು ರಾಹು ಕೊಡುವಂಥದ್ದು ಆಗ್ತಾನೆ. ಇಲ್ಲಿ ನಿಮ್ಮ ಒಂದು ಪರಿಶ್ರಮ ಇರಬೇಕು. ನೀವು ಅಭ್ಯಾಸನ ಉತ್ತಮವಾಗಿ ಮಾಡಿ ಖಂಡಿತವಾಗಲೂ ಕೂಡ ಒಳ್ಳೆಯ ಒಂದು ಲಾಭ ಫಲಗಳು, ಯಶಸ್ಸು, ಫಲಿತಾಂಶ ಹೇಳುವಂಥದ್ದು ಬರ್ತದೆ. ಅಧಿಕಾರಿಗಳಿಗೆ ನಿಮ್ಮ ಅಧಿಕಾರದಲ್ಲಿ ಅಧಿಕಾರ ಚಲಾಯಿಸುವಂತಹ ಒಂದು ಯೋಗ ಹೇಳುವಂಥದ್ದಿದೆ. ಖಂಡಿತವಾಗಲೂ ಕೂಡ ಅತಿಯಾದ ಮಾತಾಡೋಕ್ಕೆ ಹೋಗಬೇಡಿ. ಜಸ್ಟ್ ನಿಮ್ಮ ಅಧಿಕಾರ ಮಾತ್ರ ಜನರಿಗೆ ತಿಳಿಯೋ ಥರ ಚಲಾಯಿಸಿ. ಅಲ್ಲಿ ನಿಮಗೆ ಒಂದು ಘನತೆ ಜಾಸ್ತಿ ಆಗುವಂಥದ್ದು, ಗೌರವ ಜಾಸ್ತಿ ಆಗುವಂಥದ್ದು, ಪ್ರತಿಷ್ಠೆ ಜಾಸ್ತಿ ಆಗುವಂಥದ್ದು ಆಗ್ತದೆ ಮಕರ ರಾಶಿಯ ಅಧಿಕಾರಿಗಳಿಗೆ. ರಾಹುಗ್ರಹ ಧನಿಷ್ಠ ನಕ್ಷತ್ರಕ್ಕೆ ಸಂಚರಿಸುವಾಗ ಇಷ್ಟೆಲ್ಲ ಲಾಭ ಫಲಗಳಿದೆ. ಅದು ನಾಳೆಯಿಂದನೇ ಶುರುವಾಗುವಂಥದ್ದು. ಹಾಗಾಗಿ ಇನ್ನು ಮುಂದೆ ನೀವು ಏನೇನೆಲ್ಲ ಒಂದು ಕನಸುಗಳನ್ನು ಇಟ್ಕೊಂಡಿದ್ರಿ ಅದನ್ನು ನನಸು ಮಾಡ್ಕೊಳ್ಳಿ. ಏನೇನೆಲ್ಲ ನಿಮ್ಮ ಯೋಚನೆಗಳಿತ್ತಲ್ಲ ಅದೆಲ್ಲ ಸಾಕಾರಗೊಳಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಮಗೆ ಏನೆಲ್ಲ ಲಾಭ ಫಲಗಳು ಬರ್ತದೋ ಆವಾಗಲೇ ಅದನ್ನು ಅನುಭವಿಸಬೇಕು, ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.